ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದೇನಪ್ಪ ಅಂದ್ರೆ ಕೆಸೆಟ್ ಸ್ಪರ್ಧಾರ್ಥಿಗಳಿಗೆ ಏನಪ್ಪ ಅಂದ್ರೆ ರಾಜಶಾಸ್ತ್ರ ಪತ್ರಿಕೆಯ 2 ಸೀರೀಸ್ 5 ಇಲ್ಲೇನಂದ್ರೆ ಹೊಸ ಟಾಪಿಕ್ಗಳಿಂದ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದ ವಿಷಯಗಳಾಗಿರ್ಬೋದು, ಸಂಧಾನ ಆಗಿರ್ಬೋದು, ಇತರೆ ಕೆಸೆಟ್ ಇರುವಂತಹ ಹಳೆ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂದ್ರೆ ಸರಳವಾದಂತ ರೀತಿಯಲ್ಲಿ ಏನಪ್ಪ ತಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಲಕ್ಷ್ಮೀ ಸ್ಪರ್ಧಾ ಕಡಿಮೆಯಿಂದ ಅವಕಾಶ ಇರುವಂತದ್ದು ನಾವು ನೋಡ್ತೀವಿ. ಹಿಂದೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿರುವಂತ ಕೆಲವು ಪ್ರತಿಪಾದಕರು ಅವರು ಯಾವ್ಯಾವ ಸಿದ್ಧಾಂತಗಳೇನಪ್ಪ ಅಂದ್ರೆ ಪ್ರತಿಪಾದನೆ ಮಾಡ್ಯಾರ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ನೋಡ್ಬೇಕಾಗ್ತದ. ಯಾಕಂದ್ರೆ ನೋಡ್ರಿ, ಇಲ್ಲಿ ಅಂತಾರಾಷ್ಟ್ರೀಯ ಸಿದ್ಧಾಂತಗಳು ಇಲ್ಲಿ ಈ ಸೈಡ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಿದ್ಧಾಂತದ ಥಿಯರಿ, ಈ ಸೈಡ್ ಏನಪ್ಪ ಅಂದ್ರೆ ಇಲ್ಲಿ ಪ್ರತಿಪಾದಕರು. ಇವರು ಯಾರಪ್ಪ ಅಂದ್ರೆ ಪ್ರತಿಪಾದಕರು. ಇಲ್ಲಿ ಇದೇನಪ್ಪ ಅಂದ್ರೆ ಸಿದ್ಧಾಂತ. ನಾವೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಏನಪ್ಪ ಅಂದ್ರೆ ರಿಯಲಿಸಂ ಅಂದ್ರೆ ವಾಸ್ತವವಾದ, ಯಾವುದು ವಾಸ್ತವವಾದ, ಮತ್ತು ನಿಯೋ ರಿಯಲಿಸಂ ಅಂದ್ರೆ ನವ ವಾಸ್ತವವಾದ ಅಂತ ಹೇಳಿ. ನೆಕ್ಸ್ಟ್ ಏನಂದ್ರೆ ಸ್ತ್ರೀವಾದ, ಫೆಮಿನಿಸಂ ಅಂದ್ರೆ ಸ್ತ್ರೀವಾದ, ಮತ್ತು ಇಲ್ಲಿ ಕ್ರಿಟಿಕಲ್ ಅಂದ್ರೆ ವಿಶ್ಲೇಷಣಾತ್ಮಕ ಸಿದ್ಧಾಂತ ಅಂತೇಳಿ. ಯಾವುದು ವಿಶ್ಲೇಷಣಾತ್ಮಕ ಸಿದ್ಧಾಂತ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಏನಂದ್ರೆ ನಾವು ಓನ್ಲಿ ಕನ್ನಡದಲ್ಲಿ ಏನಂದ್ರೆ ವಾಸ್ತವಾದ, ನವಾಸ ಈ ರೀತಿ ಏನಪ್ಪ ಗೊತ್ತಿರ್ಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇಂಗ್ಲಿಷ್ ನಾಲೆಜ್ ಇರ್ಬೇಕಾಗ್ತದೆ. ಯಾಕಂದ್ರೆ ಇಂಗ್ಲಿಷ್ ನಾಲೆಜ್ ಇದ್ರೆ ಕೆಸೆಟ್ಗೆ ಹೆಲ್ಪ್ ಆಗ್ತದೆ, ಆ ಕಡೆಗೆ UGC ನೆಟ್ಟಿಗೆ ಹೆಲ್ಪ್ ಆಗುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ನಾವೇನಪ್ಪ ಅಂದ್ರೆ ಈ ರೀತಿ ನೋಡಿದ ತಕ್ಷಣ ಏನಪ್ಪ ಅಂದ್ರೆ ವಾಸ್ತವವಾದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಯಾರು, ಅಂತಾರಾಷ್ಟ್ರೀಯ ಸಿದ್ಧಾಂತ ಯಾರು ಇದು ಮಾಡ್ಯಾರ ಅನ್ನೋದ್ರ ಬಗ್ಗೆ ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ರಿಯಲಿಸಂಗೆ ಸಂಬಂಧಪಟ್ಟಂತೆ ಯಾರು ಬರ್ತಾರಪ್ಪ ಅಂದ್ರೆ ಯಾನ್ಸ್ ಮಾರ್ಗಂತೋ. ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾನ್ಸ್ ಮಾರ್ಗಂತೋ. ನ್ಯೂ ರಿಯಲಿಸಂ ಅಂದ್ರೆ ನವ ವಾಸ್ತವವಾದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಯಾರು ಅಂತಂದ್ರೆ ಯಾರು ಬರ್ತಾರ ಅಂತಂದ್ರೆ ಕೆನೆತ್ ವಾರ್ಸ್. ಓಕೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫೆಮಿನಿಸಂಗೆ ಸಂಬಂಧಪಟ್ಟಂತೆ ವ್ಯಕ್ತಿ ಯಾರು ಅಂತಂದ್ರೆ ಯಾರು, ಕ್ರಿಶ್ಚಿಯನ್ ಸೆಲ್ವಿಸ್ಟರ್. ಆಮೇಲೆ ಕ್ರಿಟಿಕಲ್ ಥಿಯರಿಗೆ ಸಂಬಂಧಪಟ್ಟಂತ ಸಿದ್ಧಾಂತ ಪ್ರತಿಪಾದಕ ಯಾರು ಅಂತಂದ್ರೆ ಯಾರು ಬರ್ತಾನ, ರಾಬರ್ಟ್ ಕಾಕ್ಸ್ ಅಂತೇಳಿ. ಅಂದ್ರೆ ನಾವೇನಪ್ಪ ಅಂದ್ರೆ ಯಾವ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಗೊತ್ತಾಯ್ತಲ್ಲ. ಇಲ್ಲಿ ನಾವೇನಪ್ಪ ಅಂದ್ರೆ ಹ್ಯಾನ್ಸ್ ಮ್ಯಾರ್ಗಂಟ್ ಆಗಿರ್ಬೋದು, ಕೆನೆತ್ ವಾರ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಸೆಲ್ವಿಸ್ಟರ್ ಆಗಿರ್ಬೋದು, ರಾಬರ್ಟ್ಸ್ ಕಾಕ್ಸ್ ಬಗ್ಗೆ ಏನಪ್ಪ ಅಂದ್ರೆ ಒಂದು ಸರಳವಾದಂತ ರೀತಿಯಲ್ಲಿ ಏನಪ್ಪ ಅಂದ್ರೆ ನಾವು ನೋಡೋಣ. ನೋಡ್ರಿ, ಹ್ಯಾನ್ಸ್ ಮಾರ್ಗಂತೋ ಅಂದ್ರೆ ವಾಸ್ತವವಾದ ಅಂದ್ರೆ ಇವರು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸಿದ್ಧಾಂತಗಳೇನಪ್ಪ ಅಂದ್ರೆ ತಮ್ಮದೇ ಆದಂತ ರೀತಿಯಲ್ಲಿ ಏನಪ್ಪ ಅಂದ್ರೆ ಮಂಡನೆ ಮಾಡಿರುವಂತ ವ್ಯಕ್ತಿ. ಅಂದ್ರೆ ಹ್ಯಾನ್ಸ್ ಮಾರ್ಕ್ ಅಂತ ಏನಪ್ಪ ಅಂದ್ರೆ ವಾಸ್ತವವಾದಂತ ನಿಮ್ಗೆ ಈಗಾಗಲೇ ಗೊತ್ತಾಯ್ತು. ಇಲ್ಲೇನಪ್ಪ ಅಂದ್ರೆ ಇವರು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಏನಪ್ಪ ಅಂದ್ರೆ ಅವರ ಒಂದು ಮೇನ್ ಥೀಮ್ ಏನಪ್ಪ ಅಂದ್ರೆ ಅವ್ರದ್ದು ರಾಜಕೀಯದ ಕೇಂದ್ರ ಬಿಂದು ಅಂತಂದ್ರೆ ಶಕ್ತಿ ಅಂತಂದ್ರೆ ಪವರ್, ಅಧಿಕಾರ ಏನಪ್ಪ ಅಂದ್ರೆ ಅವರು ಯಾವ ರೀತಿ ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಏನಪ್ಪಾ ಅಂದ್ರೆ ರಾಜಕೀಯದ ಕೇಂದ್ರ ಬಿಂದು ಯಾವ್ದಪ್ಪ ಅಂದ್ರೆ ಶಕ್ತಿ ಅಂತೇಳಿ. ಇಲ್ಲಿ ಶಕ್ತಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರ, ರಾಷ್ಟ್ರ ತನ್ನ ಹಿತಾಸಕ್ತಿಯನ್ನು ಸಾಧಿಸಲು ಬಳಸುವಂತ ಒಂದು ಸಾಮರ್ಥ್ಯವೇ ಶಕ್ತಿ ಅನ್ನುವಂತ ರೀತಿ, ಅಂದ್ರೆ ಪವರ್ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ. ಇಲ್ಲೇನಪ್ಪ ಅಂದ್ರೆ ಇವರು ಯಾವ್ದಪ್ಪ ಅಂದ್ರೆ ಹ್ಯಾನ್ಸ್ ಮಾರ್ಕ್ ಅಂತವ್ರು ಏನಪ್ಪ ಅಂದ್ರೆ ವಾಸ್ತವವಾದಗಳೇ
ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಾಸಿಕಲ್ ರಿಯಲಿಸಂ ಅಂದ್ರೆ ಸಂಪ್ರದಾಯವಾದಿ ವಾಸ್ತವಾದಿಗಳನ್ನ ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದ. ಇಲ್ಲಿ ನೋಡ್ರಿ ನಾವೇನಪ್ಪ ಅಂದ್ರೆ ವುಮೆನ್ ನೇಚರ್ ಅಂದ್ರೆ ವುಮೆನ್ ನೇಚರ್ ಏನಪ್ಪ ಅಂದ್ರೆ ಈಗಾಗಲೇ ಬಂದ್ರೆ ನಾವು ಕಾಮನ್ ಆಗಿ ವುಮೆನ್ ನೇಚರ್ ಅನ್ನುವಂತ ರೀತಿಯಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ಆಪ್ಸ್ ಅವರಲ್ಲಿ ಅವರ ಒಂದು ನೈಸರ್ಗಿಕ ಸ್ಥಿತಿ ಯಾವ ರೀತಿ ಇತ್ತಲ್ಲ ಅದೇ ರೀತಿ ಏನಪ್ಪ ಅಂದ್ರೆ ಅಲ್ಲಿ ಸ್ವಾರ್ಥಪರತೆ ಇರುವಂತದ್ದು ನಾವು ಕಾಣ್ತೇವಲ್ಲ, ಅದೇ ರೀತಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ವುಮೆನ್ ನೇಚರ್ ಅವನ ಮಾನವನ ಸ್ವಭಾವ ಏನಪ್ಪ ಅಂದ್ರೆ ಸ್ವಾರ್ಥಪರತೆ ಇರುವಂತದ್ದನ್ನ ನಾವು ಕಾಣಲಾಗ್ತದ. ಅದು ಯಾವ ರೀತಿ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಕ್ಲಾಸಿಕಲ್ ರಿಯಲಿಸಂ ಏನಪ್ಪ ಅಂದ್ರೆ ಅರಾಜಕತೆಯನ್ನ ಕಾಣ್ತೀವಿ, ಅಂದ್ರೆ ಅನಾರಿಕೆಯನ್ನ ಕಾಣ್ತೀವಿ. ಅಂದ್ರೆ ಅರಾಜಕತೆ ಅಂತಂದ್ರೆ ಸರ್ಕಾರ ಇಲ್ಲದ ಸ್ಥಿತಿಯನ್ನು ನಾವು ಅಂತೀವಿ. ಯಾಕಂದ್ರೆ ಇಲ್ಲಿ ಸರ್ಕಾರ ಇಲ್ಲದ ಸ್ಥಿತಿಯನ್ನು ಸರ್ಕಾರ ಇಲ್ಲದ ಸ್ಥಿತಿಯನ್ನು ನಾವೇನಪ್ಪ ಅಂದ್ರ ಅರಾಜಕತೆ ಅಂದ್ರೆ ಇಲ್ಲಿ ಏಳರೆ ಕೇಳರೆ ಇಲ್ಲವೇ ಇಲ್ಲ. ಅಂದ್ರೆ ಇದನ್ನೇನಪ್ಪ ಅಂದ್ರ ಅಲ್ಲಿ ಅಂತಾರಾಷ್ಟ್ರೀಯದಲ್ಲಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಇಡೀ ಜಗತ್ತಲ್ಲಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಕ್ಲಾಸಿಕಲ್ ರಿಲೇಷನ್ ಬಗ್ಗೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ಅರಾಜಕತೆಯನ್ನು ಇರುವಂತದ್ದು, ಅಲ್ಲಿ ಮನುಷ್ಯನಂದ್ರ ಸ್ವಾರ್ಥಪರ ಆಗಿರುವಂತದ್ದು, ಪ್ರತಿಯೊಂದು ಆನ್ಸ್ ಮಾರ್ಗಂತೂ ಅಂತಂದ್ರೆ ಪವರ್ ಶಕ್ತಿ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಅಂದ್ರೆ ರಾಷ್ಟ್ರದ ಹಿತಾಸಕ್ತಿಯನ್ನು ಬಳಸುವಂತ ಒಂದು ಸಾಧನ ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಯಾನ್ಸ್ ಮಾರ್ಗ್ ಅಂತವರ ನಾವು ಕೃತಿಯನ್ನು ನೋಡಿದಾಗ ಯಾವಪ್ಪ ಅಂದ್ರೆ ಪೊಲಿಟಿಕಲ್ ಅಮಾಂಗ್ ನೇಷನ್ಸ್ ಅಂದ್ರೆ 1948 ಇದನ್ನ ನೀವು ನೋಡಿದ ತಕ್ಷಣ ಬಹಳ ಆಗ್ಬಿಟ್ರೆ ನೆನಪು ಹೋಗ್ಬಿಡ್ತಾವ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದ ಚಿಂತಕರ ನಾವು ನೋಡಿದಾಗ ಏನಪ್ಪ ಅಂದ್ರೆ ಅವ್ರು ನೋಡಿದಾಗ ಇವ್ರಿಗೆ ಅನಿಸ್ತಾರೆ, ಆಮೇಲೆ ಮರೆತು ಬಿಡ್ತೀವಿ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಾವು ಕೆಲವು ಸ್ಟ್ರಿಕ್ಸ್ ಅನ್ನು ನಾವು ನೋಡ್ಬೇಕಾಗ್ತದ. ನೋಡ್ರಿ PAN ಇದನ್ನೇನಪ್ಪ ಅಂದ್ರೆ ನಾವು ಕಾಮನ್ ಆಗಿ ಏನಂದ್ರೆ ಪಾನ್ ಅಂದ್ರೆ ನಾವೇನಪ್ಪ ಅಂದ್ರೆ ಪಾನ್ ಕಾರ್ಡ್ ಅಂತ ನಾವು ಮಾಡ್ತಲ್ಲ, ಪಾನ್ ಕಾರ್ಡ್ ಅಂತ ಇದೆಲ್ಲ ಈ ರೀತಿ ನಾವು ಏನನ್ನ ಇದು ಮಾಡ್ಕೊಬಹುದು. ಅಂದ್ರೆ ನಾವು ಕಾಮನ್ ಏನಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳ್ತೀವಲ್ಲ, ಅದ್ರಾಗ P ಅಂದ್ರೆ ಪೊಲಿಟಿಕಲ್, A ಅಂದ್ರೆ ಅಮಾಂಗ್, N ಅಂದ್ರೆ ನೇಷನ್. ಇದು ನೆನಪಿಡುವ ತಂತ್ರ. ಹಂಗಾದಾಗ ಅಂದ್ರೆ ಆ ರೀತಿ ಇದ್ದಾಗ ಏನಂದ್ರೆ ನಾವು ವಿಷಯಗಳನ್ನಪ್ಪ ಅಂದ್ರೆ KCET ಎಲಿಜಿಬಲ್ ಆಗಕ್ಕೆ, UGC ಎಲಿಜಿಬಲ್ ಹೆಲ್ಪ್ ಆಗುವಂಥದ್ದು. ಇಲ್ಲಿ ಆನ್ಸ್ ಮೆರ್ಗ್ ಅಂತವ್ರು ಏನಪ್ಪ ಅಂದ್ರೆ ವಾಸ್ತವಾದಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಪಟ್ಟದಂತೆ ಅವರ ವಾಸ್ತವಾದಗಳೇನಪ್ಪ ಅಂದ್ರೆ ಅವರ ಮೂಲ ತತ್ವಗಳು ಎಷ್ಟಿದಾವೆ ಅಂತಂದ್ರೆ 6 ಇರುವಂತದ್ದನ್ನ ನಾವು ಕಾಣಲಾಗ್ತದೆ. ಎಷ್ಟು? 6. ಇಲ್ಲೇನಪ್ಪ ಅಂದ್ರೆ ಇದರಲ್ಲಿ ಆನ್ಸ್ ಮಾರ್ಗ್ ಅಂತವ್ರ ಪ್ರಕಾರ ಏನಪ್ಪ ಅಂದ್ರೆ ಶಕ್ತಿ ಸಮತೋಲನ. ಶಕ್ತಿ ಸಮತೋಲನ ಅಂದ್ರೆ ಇಲ್ಲಿ ರಾಜ್ಯ ಮತ್ತು ರಾಜ್ಯಗಳ ನೋಡಿ ಏನಪ್ಪ ಅಂದ್ರೆ ಸೈನಿಕ ಶಕ್ತಿ ಆಗಿರ್ಬೋದು, ಆರ್ಥಿಕ ಶಕ್ತಿ ಆಗಿರುವಂತದ್ದು, ಅಣವಸ್ತ್ರಗಳಾಗಿರುವಂತದ್ದು, ಇದನ್ನೇನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಬಲಿಷ್ಠ ಆಗಿರುವಂತದ್ದು, ಇನ್ನೊಂದಂದ್ರೆ ಕಡಿಮೆ ಮಟ್ಟ ಆಗುತ್ತದೆ. ಅದನ್ನೇನಂದ್ರೆ ಎರಡೇನಪ್ಪ ಅಂದ್ರೆ ಸಮಾನವಾದಂತ ರೀತಿಯಲ್ಲಿ ಅಂದ್ರೆ ಶಕ್ತಿ ಸಮತಲ ಅಂದ್ರೆ ಅಣವಸ್ತ್ರಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಸೈನಿಕ ಆಗಿರ್ಬೋದು, ಎಲ್ಲವೇನಪ್ಪ ಅಂದ್ರೆ ಸಮಾನವಾದಂತ ರೀತಿಯಲ್ಲಿ ಏನಂದ್ರೆ ನಾವು ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಕಾಣುತ್ತೆ. ಅಂದ್ರೆ ಶಕ್ತಿ ಸಮತೋಲನವು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಏನಾಗ್ತದ ಶಾಂತಿಯನ್ನು ಏನ್ ಮಾಡ್ತದ ಹುಟ್ಟಾಗ್ತದ, ರಾಜ್ಯಗಳಲ್ಲಿ ಹುಟ್ಟಾಕುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಿದ್ಧಾಂತದ ಪ್ರತಿಪಾದಕರು. ಈಗಾಗ ನಮ್ಗೆ ಡ್ಯಾನ್ಸ್ ಮಾಡಕಂತವರು ನವಾಸದ ಬಗ್ಗೆ ತಿಳ್ಕೊಂಡಿವಿ. ಬಟ್ ಏನಂದ್ರೆ ಕೆನೆತ್ ವಾರ್ಸ್, ಇದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ. ಯಾಕಂದ್ರೆ ನಾವೇನಪ್ಪ ಅಂದ್ರೆ ನವವಾಸ್ತವಾದ ನಿಯೋ ರಿಯಲಿಸಂ ಅಂತ ಹೇಳುವಂಥದ್ದು ಅಂದ್ರೆ 1979ರಲ್ಲಿ. ಇನ್ನು ನೋಡ್ರಿ ಕೆನೆತ್ ವಾರ್ಸ್ ಏನಪ್ಪ ಅಂದ್ರೆ ವಾಸ್ತವಾದ ನಂತರದಲ್ಲಿ ಏನಪ್ಪ ಅಂದ್ರೆ ಅವರು ನವ ವಾಸ್ತವಾದಕ್ಕೆ ಸಂಬಂಧಪಟ್ಟದಂತೆ ಏನಂದ್ರೆ ಅವರು ಪ್ರತಿಪಾದನೆ ಮಾಡ್ಯಾರ. ಇಲ್ಲೇನಪ್ಪ ಅಂದ್ರೆ ನವ ವಾಸ್ತವಾದ ನಿಯೋ ರಿಯಲಿಸಂಗೆ ಇನ್ನೊಂದು ಹೆಸರು ಏನಂತಾರ ಅಂದ್ರೆ ಸ್ಟ್ರಕ್ಚರಲ್ ರಿಯಲಿಸಂ. ಯಾಕಂದ್ರೆ ಈ ರೀತಿ ಅಲ್ಟ್ರೇಟ್ ಆಗಿ ಗೊತ್ತಿರ್ಬೇಕಾಗ್ತದ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ಹೆಸರೇ ಬೇರೆ ಇರ್ತದ ಮತ್ತು ಸರ್ನೇಮ್ ಗೊತ್ತ. ಅಂದ್ರೆ ಎರಡಕ್ಕೆ ನಾವು ಯಾವ ರೀತಿ ಜೋಡಿ ನೋಡುತ್ತಾರ ಮಾಡ್ತಲ್ಲ, ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಸ್ಟ್ರಕ್ಚರ್ ರಿಯಲಿಸಂ ರಚನಾತ್ಮಕ ವಾಸ್ತವದ ಬಗ್ಗೆ ನಾವು ನೋಡುವಂಥದ್ದು. ಇಲ್ಲಿ ಬೇರೆ ಇವ್ರು ಏನಪ್ಪ ಅಂದ್ರೆ ಫೋಕಸ್
ಯಾವುದಕ್ಕೆ ಒತ್ತು ನೀಡಾರ ಅಂದ್ರೆ ಯಾವುದಕ್ಕೆ ಒತ್ತು ನೀಡಾರ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ರಚನೆಗೆ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ಸಿಸ್ಟಮ್ ಸ್ಟ್ರಕ್ಚರ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಒತ್ತು ನೀಡಿದಂತ ಯಾರಪ್ಪ ಅಂದ್ರೆ ನವ ವಾಸ್ತವವಾದಿ. ಇಲ್ಲಿ ನೋಡಿ ಇವರ ಕೃತಿಗಳನ್ನು ನೋಡಿದಾಗ ಇವರ ಕೃತಿಗಳನ್ನಪ್ಪ ಅಂದ್ರೆ ಇಲ್ಲಿ ಕಾಮನ್ ಆಗಿ ಏನಪ್ಪ ಅಂದ್ರೆ ನಾವು ಯಾವ ಬರ್ತಂದ್ರೆ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಂತೇಳಿ, ಇನ್ನೊಂದು ಮ್ಯಾನ್ ದ ಸ್ಟೇಟ್ ಅಂಡ್ ವಾರ್ ಅಂತೇಳಿ ಇನ್ನೊಂದು. ಅಂದ್ರೆ ಈ ಕೃತಿಗಳೇನಪ್ಪ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅವು ಏನಾದ್ರು ನೆನ್ಪಿಡುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನವ ವಾಸ್ತವವಾದವನ್ನು ಟೋಟಲ್ ಅಂದ್ರೆ ಎಷ್ಟು ಟೈಪ್ಸ್ ಅಲ್ಲಿ ಮಾಡ್ಯಾರ ಅಂತಂದ್ರೆ 2 ಟೈಪ್ಸ್ ಅಲ್ಲಿ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ನೋಡ್ರಿ ಯಾವ್ದಪ್ಪ ಅಂದ್ರೆ ಇಲ್ಲಿ ಏನಂದ್ರೆ ಮೂಲ ತತ್ವಗಳನ್ನು ಯಾರಂದ್ರೆ ಆನ್ಸ್ ಮ್ಯಾರ್ಗಂತಾರೆ ಎಷ್ಟು 6 ತತ್ವಗಳಲ್ಲಿ ನೋಡಲಾಗ್ತದೆ. ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ನವ ವಾಸ್ತವದನಪ್ಪ ಅಂದ್ರೆ 2 ಟೈಪ್ಸ್ ಅಲ್ಲಿ ನೋಡಿದ್ರೆ ಅಲ್ಲಿ ಕೊಟ್ಬಿಡ್ತಾನೆ ಎಷ್ಟು ಟೈಪ್ ಅಲ್ಲಿ ಅಂತೇಳಿ. ಇಲ್ಲಿ ನೋಡ್ರಿ ಇದೇನಪ್ಪ ಅಂದ್ರೆ ನವ ವಾಸ್ತವದವನ್ನ ಅಂದ್ರೆ 2 ರೀತಿಯಲ್ಲಿ ನೋಡ್ತೀವಿ. ಎಷ್ಟು 2 ರೀತಿಯಲ್ಲಿ ನೋಡ್ತೀವಿ. ಒಂದು ಡಿಫೆನ್ಸಿವ್ ರಿಯಲಿಸಮ್ ಅಂತೇಳಿ, ಇನ್ನೊಂದು ಅಫೆನ್ಸಿವ್ ರಿಯಲಿಸಮ್ ಅಂತೇಳಿ. ಅಂದ್ರೆ ಇದನ್ನ ನಾವು ನೋಡಿದಾಗ ಏನಪ್ಪ ಅಂದ್ರೆ ಕಾಮನ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ಬೇಕಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಯಾವ್ದಪ್ಪ ಅಂದ್ರೆ ಇದು ಒಂದು ಜಸ್ಟ್ ಆಗಿ ನೋಡೋಣ, ಎಡಪಂಥೀಯ ರೈಟ್, ಎಡಪಂಥೀಯ ಮತ್ತು ಬಲಪಂಥೀಯ. ಇಲ್ಲೇನಪ್ಪ ಅಂದ್ರೆ ಇದನ್ನ ವಿಚಾರವನ್ನು ನೋಡಿದಾಗ ಎಡಪಂಥೀಯರಪ್ಪ ಅಂದ್ರೆ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡಬಾರ್ದು ಅಂತ ಹೇಳುವಂತ ವ್ಯಕ್ತಿಗಳು. ಅಂದ್ರೆ ಬದಲಾವಣೆ ಮಾಡಿದ ಅಲ್ಲಿ ಏನಪ್ಪ ಅಂದ್ರೆ ಏನನ್ನ ಸಮಸ್ಯೆ ಆದ್ರೆ ಅದಕ್ಕೆ ಅಲ್ಲೇ ಪರಿಹಾರವನ್ನು ಮಾಡ್ಬೇಕಂತ ಹೇಳಿದ ವ್ಯಕ್ತಿಗಳೇ ಎಡಪಂಥೀಯ. ಅದೇ ಬಲಪಂಥೀಯ ಇದರಲ್ಲಿ ಏನಪ್ಪ ಅಂದ್ರೆ ಇವರು ಕಾಲಕ್ಕೆ ತಕ್ಕಂತೆ ಏನಪ್ಪ ಅಂದ್ರೆ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಏನಪ್ಪ ಅಂದ್ರೆ ಬಲಪಂಥೀಯ. ಅಂದ್ರೆ ಇದೆ ನೋಡ್ರಿ ಡಿಫೆನ್ಸಿವ್ ರಿಯಲಿಸಮ್, ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ರಾಜ್ಯಗಳಾಗಿರ್ಬೋದು ಅಂತಾರಾಷ್ಟ್ರೀಯದಲ್ಲಿರುವಂತಹ ದೇಶಗಳ ನಡುವಿನ ಸಂಬಂಧ ಆಗಿರ್ಬೋದು ಅಂದ್ರೆ ಯಥಾಸ್ಥಿತಿ ಇರುವಂತದ್ದು. ಅಂದ್ರೆ ಸ್ಟೇಟಸ್ ಕ್ಯೂ ಅಂತ ಹೇಳುವಂಥದ್ದು. ಅಂದ್ರೆ ಅದೇನಪ್ಪ ಅದೇ ಪ್ರಕಾರ ಇರಲಿ, ಅದಕ್ಕೇನಾದ್ರು ಸಮಸ್ಯೆ ಆದ್ರೆ ಅದನ್ನ ಫಾಲೋ ಮಾಡ್ಬೇಕು, ಅದನ್ನ ಸಾಲ್ವ್ ಮಾಡುವಂತದ್ದೇ ಎಡಪಂಥಿ ಯಥಾಸ್ಥಿತಿ ಇರುವಂತದ್ದು. ಬಟ್ ಏನಂದ್ರೆ ಅಫೆನ್ಸಿವ್ ರಿಯಲಿಸಮ್ ಅಂದ್ರೆ ಬದಲಾವಣೆ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಿರುವಂತದ್ದು. ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಸಂವಿಧಾನ ಇದೆಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಯ ಸಂವಿಧಾನ ಇರುವಂತದ್ದು. ಅಂದ್ರೆ ಏನಪ್ಪಾ ಅಂದ್ರೆ ಕಾಲಕ್ಕೆ ತಕ್ಕಂತೆ ಏನಪ್ಪಾ ಅಂದ್ರೆ ತಿದ್ದುಪಡಿ ಯಾವ ರೀತಿ ಮಾಡ್ತವಲ್ಲ, ಅಂದ್ರೆ ಒಂದು ಮರದ ಕೊಂಬೆಗಳು ಇರ್ತವೆ, ಅದೇನಪ್ಪ ಅಂದ್ರೆ ಗಾಳಿ ಬೀಸಿಗೆ ಏನಪ್ಪ ಅಂದ್ರೆ ಮೇಲಕ್ಕೆ ಹೋಗುವಂತದ್ದು ನಾವು ಕಾಣ್ತವಲ್ಲ, ಅದೇ ರೀತಿ ಏನಪ್ಪಾ ಅಂದ್ರೆ ಇದೇನಪ್ಪ ಅಂದ್ರೆ ಬದಲಾವಣೆ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ನಾವು ಈ ಅಂದ್ರೆ ಇಂದು ತಿದ್ದುಪಡಿ ಮಾಡಿದಂತ ಕಾಯ್ದೆ ಕಾನೂನುಗಳ ಮೊದಲ ನೆಕ್ಸ್ಟ್ ಏನಪ್ಪ ಅಂದ್ರೆ ಬದಲಾವಣೆ ಮಾಡುವಂಥದ್ದು ನಾವು ಅಲ್ಲಿ ಕಾಣ. ಇಲ್ಲಿ ಕೆನೆತ್ ವಾರ್ಡ್ಸ್ ಅವ್ರ ಏನಪ್ಪ ಅಂದ್ರೆ ಮೇನ್ ಗುರಿ ಯಾವ್ದಪ್ಪ ಅಂದ್ರೆ ಶಕ್ತಿ ಮತ್ತು ಭದ್ರತೆಗೆ ಆದ್ಯತೆ ಕೊಟ್ಟಂತ ವ್ಯಕ್ತಿಗಳು ಅಂದ್ರೆ ಪವರ್ ಅಂಡ್ ಸೆಕ್ಯೂರಿಟಿ ಹೇಳುವಂಥದ್ದು. ಇಲ್ಲಿ ಕೆನೆತ್ ವಾರ್ಡ್ಸ್ ಅವ್ರ ಏನಪ್ಪ ಅಂದ್ರೆ ಅವರ ಒಂದು ತತ್ವ ಇಲ್ಲಿ ಏನಪ್ಪ ಅಂದ್ರೆ ಏನ್ ಮಾಡ್ತಾನೆ, ಲೀವ್ಸ್ ಆಫ್ ಅನಾಲಿಸಿಸ್, ಇದು ಯಾರಿಗೆ ಸಂಬಂಧಪಟ್ಟದ ಅಂತ ಕೇಳಿದಾಗ ಏನಪ್ಪ ಅಂದ್ರೆ ಯಾರು ಕೆನೆತ್ ವಾರ್ಡ್ಸ್ ಅಂತ ಹೇಳುವಂಥದ್ದು ಕಾಣಲಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಮೇನ್ ಏನಪ್ಪ ಅಂದ್ರೆ ಇದ್ರಾಗ ಯಾವ್ದಪ್ಪ ಅಂದ್ರೆ ಬೈಪೋಲರ್ ಅಂತಂದ್ರೆ ಇಲ್ಲಿ 2 ರಾಷ್ಟ್ರಗಳು ಅಂದ್ರೆ ಇಲ್ಲಿ ರಷ್ಯಾ ಮತ್ತು ಇಲ್ಲಿ ಅಮೇರಿಕ, ಈ ಅಮೆರಿಕ ರಾಷ್ಟ್ರಗಳ ನಡುವೆ ಏನಪ್ಪ ಅಂದ್ರೆ ಇಲ್ಲಿ ಬೈಪೋಲರ್ ಮೂಲಕ ರಾಷ್ಟ್ರಾಧಿಪತಿ ಮೂಲಕ ಏನಂದ್ರೆ ಶಾಂತಿಯನ್ನು ನಾವು ಕಾಪಾಡುವಂಥದ್ದು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವಪ್ಪ ಅಂದ್ರೆ ಕ್ರಿಶ್ಚಿಯನ್ ಸೆಲ್ ವಿಸ್ಟಾರ್ ಅಂತ, ಇವ್ರು ಏನಪ್ಪ ಅಂದ್ರೆ ಫೆಮಿನಿಸ್ಟ್ ವಾದಿ, ಯಾರ ಸ್ತ್ರೀವಾದಿ. ಇವ್ರು ಏನಪ್ಪ ಅಂದ್ರೆ ಕೆಲವು ಕೃತಿಗಳನ್ನು ತರ್ತಾರೆ. ಯಾವ್ದಪ್ಪ ಅಂದ್ರೆ ಒಂದೇದ ಅಂತಾರೆ ಫೆಮಿನಿಸ್ಟ್ ಥಿಯರಿ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಇನ್ ಪೋಸ್ಟ್ ಮಾಡರ್ನ್ ಏರ್ ಅಂತ. ಅಂದ್ರೆ ಇಲ್ಲಿ ಈ ಕೃತಿಯಲ್ಲಿ ಏನಪ್ಪ ಅಂದ್ರೆ ಸ್ತ್ರೀಯ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸ್ತ್ರೀಯರ ಪಾತ್ರದ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತದ. ನೆಕ್ಸ್ಟ್ ಫೆಮಿನಿಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ ಅನ್ಫಿನಿಶ್ಡ್ ಜರ್ನಿ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸ್ತ್ರೀಯರ ಪ್ರಗತಿಯನ್ನು ನೋಡುವಂಥದ್ದು. ಇಲ್ಲಿ ನೋಡ್ರಿ ಕ್ರಿಶ್ಚಿಯನ್ ಸೆಲ್ ವಿಸ್ಟರ್ ಏನಂದ್ರೆ ಸ್ತ್ರೀವಾದಿಗಳು, ಇವರು ಏನಂದ್ರೆ ಮುಖ್ಯವಾದಂತ ಅಪ್ರೋಚಸ್
ಯಾವುದಕ್ಕೆ ಆದ್ಯತೆ ಕೊಟ್ಟಾರ ಅನ್ನೋದ್ರ ಬಗ್ಗೆ ನೋಡಿದಾಗ ಏನಪ್ಪಾ ಅಂದ್ರೆ ಲಿಂಗ ಮತ್ತು ಶಕ್ತಿಗೆ ಆದ್ಯತೆ ಕೊಟ್ಟರ. ಆಮೇಲೆ ಪೋಸ್ಟ್ ಮಾಡರ್ನ್ ದೃಷ್ಟಿಕೋನಕ್ಕೆ ಆದ್ಯತೆ ಕೊಟ್ಟಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ತ್ರೀವಾದಿ ಫೆಮಿನಿಸ್ಟ್ ವಾದಿ ಯಾರಪ್ಪ ಅಂದ್ರೆ ಕ್ರಿಸ್ಟನ್ ಸೆಲ್ವಿಸ್ಟರ್ ಅಂತ ಹೇಳುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ಇದರಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ ಫೆಮಿನಿಸ್ಟ್ ವಾದಿಗಳು ಅಂದ್ರೆ ಸ್ತ್ರೀವಾದಿಗಳು 10 ಜನರಿದ್ದಾರೆ. 10 ಜನರು ಏನಪ್ಪ ಅಂದ್ರೆ ಇವ್ರು ನೋಡಿದ ತಕ್ಷಣ ಏನಪ್ಪ ಅಂದ್ರೆ ಇವರು ಫೆಮಿನಿಸ್ಟ್ಗಳೇ ಅನ್ನುವಂಥದ್ದು. ಅಲ್ಲಿ ಏನ್ ಮಾಡ್ತಾನೆ, ವಾಸ್ತವಾದಿ ಕೊಟ್ಟಿರ್ತಾನೆ, ಐಡಿಯಾಲಜಿ ಕೊಟ್ಟಿರ್ತಾನೆ, ಕ್ಲಾಸಿಕಲಿ ಕೊಟ್ಟಿರ್ತಾನೆ ಫೆಮಿನಿಸ್ಟ್. ಇಲ್ಲಿ ಅಂದ್ರೆ ಸ್ತ್ರೀವಾದಿಗಳು ಯಾರು, ಫೆಮಿನಿಸ್ಟ್ಗಳು ಯಾರು ಅಂತ ಕೇಳಿದಾಗ ನೀವು ಗಾಬರಿ ಆಗಿಬಿಡ್ತೀರಿ. ಅದಕ್ಕೆಲ್ಲ ಕಾರಣ ಅಂದ್ರೆ ಈ ರೀತಿ ಇರುವಂತ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂತ ತಮ್ಮೆಲ್ಲರಿಗೆ ಏನಂದ್ರೆ ಉಚಿತವಾದಂತ ರೀತಿಯಲ್ಲಿ ಏನಂದ್ರೆ ಫೆಮಿನಿಸ್ಟ್ಗಳ ಬಗ್ಗೆ ಏನಾದ್ರೂ ಮಾಹಿತಿ ಕೊಡುವಂಥದ್ದು. ಅಂದ್ರೆ ರಾಜಕೀಯ ಸಿದ್ಧಾಂತದ ಪ್ರಸಿದ್ಧ ಸ್ತ್ರೀವಾದಿ ಚಿಂತಕರು ಮತ್ತು ಅವರ ಕೃತಿಗಳು ಮತ್ತು ಪ್ರಮುಖ ಕ್ಷೇತ್ರ. ಅದಕ್ಕಂದ್ರೆ ಮೇನ್ ಫೋಕಸ್ ಯಾವ್ದಕ್ಕೆ ಕೊಟ್ಟಾರ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಅಂದ್ರೆ ಒಂದನೇದು ಕ್ರಿಸ್ಟಿಯನ್ ಸೆಲ್ವಿಸ್ಟರ್ ಏನಪ್ಪ ಅಂದ್ರೆ ಈಗಾಗಲೇ ನಾವು ನೋಡಿದ್ವಿ. ಅಂದ್ರೆ ಫೆಮಿನಿಸ್ಟ್ ಥಿಯರಿ ಅಂಡ್ ಇಂಟರ್ನ್ಯಾಷನಲ್ ಇನ್ ಪೋಸ್ಟಲ್ ಏರ್ ಅಂದ್ರೆ ಇವ್ರು ಏನಪ್ಪ ಅಂದ್ರೆ ಯಾವ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟರಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ, ಲಿಂಗ ಮತ್ತು ಶಕ್ತಿಗೆ ಆದ್ಯತೆ ಕೊಟ್ರ. ಮತ್ತು ಫೆಮಿನಿಸ್ಟ್ ಆದಂತ ಬೆಟ್ಟಿ ಫ್ರೀಡನ್ ಇವರ ಕೃತಿ ಏನಪ್ಪ ಅಂದ್ರೆ ದ ಫೆಮಿನಿನ್ ಮೆಸ್ಟೇಕ್ ಅಂತ ಹೇಳಿ ಇವರು ಯಾವ್ದಕ್ಕೆ ಆದ್ಯತೆ ಕೊಟ್ಟರು ಅಂದ್ರೆ ಸಮಾನತೆ, ಮಹಿಳಾ ಹಕ್ಕುಗಳು ಮತ್ತು ಉದ್ಯೋಗದ ಬಗ್ಗೆ ಏನಪ್ಪ ಅಂದ್ರೆ ಆದ್ಯತೆ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಇನ್ನು ಹೋದ ಸ್ತ್ರೀವಾದಿಗಳು ಯಾರಂದ್ರೆ ಸಿಮೋನ ಬೋವಾ ಅಂದ್ರೆ ಸೈಮೋನ್ ಡಿ ಬ್ಯೂವರ್ ಇವರೆಂಬುದ್ರೆ ದ ಸೆಕೆಂಡ್ ಸೆಕ್ಸ್ ಅಂತ ಹೇಳಿ ಇವ್ರು ಏನಪ್ಪಾ ಅಂದ್ರೆ ಇವರ ಕೃತಿ ಇವರು ಯಾವುದಕ್ಕೆ ಆದ್ಯತೆ ಕೊಟ್ರೆ, ಯಾವ ಕ್ಷೇತ್ರಕ್ಕೆ ಫೋಕಸ್ ಮಾಡ್ರ ಅಂದ್ರೆ ಲಿಂಗ, ಸ್ವಾತಂತ್ರ್ಯ, ಇತಿಹಾಸಾತ್ಮಕ ವಿಶ್ಲೇಷಣೆ ಬಗ್ಗೆ. ಮತ್ತು ಕೆಟ್ ಮಿಲೆಟ್ ಅವರು ಏನಪ್ಪ ಅಂದ್ರೆ ಇದು ಎಕ್ಸಾಮ್ ದಾಗ ಕೇಳಾರ, ಇದೇನಪ್ಪ ಅಂದ್ರೆ ಕೆಟ್ ಮಿಲೆಟ್ ಏನಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಇರುವಂತದ್ದು. ಇದೇನಪ್ಪ ಅಂದ್ರೆ ಇವರು ಯಾವ್ದ್ರ ಬಗ್ಗೆ ಏನಂದ್ರೆ ಇವರ ಕೃತಿ ಸೆಕ್ಸುವಲ್ ಪೊಲಿಟಿಕ್ಸ್ ಅಂತ ಹೇಳಿ ಇಲ್ಲಿ ರಾಜಕೀಯ ಮತ್ತು ಲಿಂಗ, ಸ್ತ್ರೀಯರ ಬದಲಾವಣೆ ಬಗ್ಗೆ. ಮತ್ತು ಬೆಲ್ ಉಕ್ಸ್ ಇದು ಕೂಡ ಏನಪ್ಪ ಅಂದ್ರೆ ಎಕ್ಸಾಮ್ ನಲ್ಲಿ ಕೇಳಿರುವಂತದನ್ನು ನಾವು ಕಾಣಲಾಗ್ತದೆ. ಇವರು ಏನಂತಂದ್ರೆ ಫೆಮಿನಿಸ್ಟ್ ಥಿಯರಿ ಫ್ರಮ್ ಮ್ಯಾರ್ಜಿನ್ ಟು ಸೆಂಟರ್ ಅಂತ ಹೇಳಿ ಇವ್ರು ಏನಪ್ಪ ಅಂದ್ರೆ ವರ್ಗ, ಲಿಂಗ, ವಂಶೀಯತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಏನಪ್ಪ ಅಂದ್ರೆ ಆದ್ಯತೆ ಕೊಟ್ಟಿರುವಂತ ವ್ಯಕ್ತಿಗಳಂತ ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ಈ ರೀತಿ ಏನಂದ್ರೆ ಇವರೆಲ್ಲ ಗ್ಲೋರಿಸ್ ಸ್ಟೈಮನ್ ಆಗಿರ್ಬೋದು, ಸೋಲ್ಮಿತ್ ಪೈಲರ್ ಆಗಿರ್ಬೋದು, ಮತ್ತು ಇವರೆಲ್ಲ ರೆಬೆಕ್ ಇವರೆಲ್ಲ ಏನಂದ್ರೆ ಇಲ್ಲಿ ಸ್ತ್ರೀವಾದದ ಚಿಂತಕರೇ ಅನ್ನುವಂಥದ್ದು. ಮತ್ತೆ ನೆಕ್ಸ್ಟ್ ಅಂದ್ರೆ ಇಲ್ಲಿ ಟೋಟಲಿ 9 ಜುಡಿತ್ ಬಟ್ಲರ್ ಆಗಿರ್ಬೋದು, ಮತ್ತು ಇವರೆಲ್ಲ ಏನಪ್ಪ ಅಂದ್ರೆ ಸ್ತ್ರೀವಾದ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರ ಅಂತ ಹೇಳಿದ್ರೆ ಇದೆಲ್ಲ ನೋಡಿ ಏನಪ್ಪ ಅಂದ್ರೆ ಆ ಕೃತಿಗಳು ಅವ್ರು ಯಾವ ಕ್ಷೇತ್ರಕ್ಕೆ ಇದು ಕೊಟ್ಟಾರ ಅಂತ ಹೇಳಿ ನೀವು ನೋಟ್ಸ್ ನಲ್ಲಿ ಬರೀರಿ. ಇಲ್ಲಂದ್ರೆ ರಿಪೀಟ್ ಆಗಿ ಏನಪ್ಪ ಅಂದ್ರೆ ವಿಡಿಯೋ ನೋಡೋದ್ರ ಮೂಲಕ ನಿಮ್ಗೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡನೇ ಪ್ರಶ್ನೆ. ಇಲ್ಲಿ ಎರಡನೇ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ಏನಂದ್ರೆ ರಾಜಕೀಯದ ಪಕ್ಷ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಪಕ್ಷ ಅಂದ್ರೆ ಏನು, ರಾಷ್ಟ್ರೀಯ ಪಕ್ಷ ಅಂತಂದ್ರೆ ಚುನಾವಣಾ ಆಯೋಗದ ಪ್ರಕಾರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡುವಂಥದ್ದು. ಅಂದ್ರೆ ಭಾರತದ ಚುನಾವಣಾ ಆಯೋಗದ ಪ್ರಕಾರ ಅಂದ್ರೆ ಇಲ್ಲಿ ಭಾರತದ ಚುನಾವಣಾ ಆಯೋಗದ ಪ್ರಕಾರ ಅಂದ್ರೆ ಚುನಾವಣಾ ಆಯೋಗದ ಪ್ರಕಾರ ಅಂದ್ರೆ ಒಂದು ಪಕ್ಷವನ್ನು ರಾಷ್ಟ್ರೀಯ ಪಕ್ಷವೆಂದು ಗುರುತಿಸಬೇಕಾದ್ರೆ ಅದು ಲೋಕಸಭೆ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ ಎಷ್ಟು ಪಡೆದಿರಬೇಕಪ್ಪ ಅಂದ್ರೆ 6% ಕ್ರಮಗತ ಮತಗಳನ್ನು ಮತ್ತು ಡ್ಯಾಸ್ ರಾಜ್ಯಗಳಲ್ಲಿ ಪಡೆದಿರಬೇಕು ಅನ್ನೋ ರೀತಿಯಲ್ಲಿ ನಾವು ನೋಡಿದಾಗ ಏನಪ್ಪಾ ಅಂದ್ರೆ ಇದು 4 ಅಥವಾ ಹೆಚ್ಚು ರಾಜ್ಯಗಳನ್ನ ಮತ ಚಲಾಯಿಸಿದ ಒಟ್ಟು 8%, 2 ಅಥವಾ 3 ರಾಜ್ಯಗಳನ್ನ 3 ರಾಜ್ಯಗಳನ್ನ ಕೇಳ್ತದೆ. ಇಲ್ಲಿ ಎಂಬಂದ್ರೆ ಆನ್ಸರ್ 4 ಅಂದ್ರೆ ಇಲ್ಲಿ 4 ಅಥವಾ ಮೋರ್ ಸ್ಟೇಟ್, ಇಲ್ಲಿ ಮೋರ್ ಸ್ಟೇಟ್ ಅಂತೇಳಿ ಹೇಳುವಂಥದ್ದು ಇದು ರಾಷ್ಟ್ರೀಯ ಪಕ್ಷ ಅನ್ನೋ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ಪ್ರಾದೇಶಿಕ ಪಕ್ಷ ಅಂತಂದ್ರೆ ರಾಜ್ಯದ ಒಟ್ಟು ವಿಧಾನಸಭೆ ಸ್ಥಾನಗಳಲ್ಲಿ ಶೇಕಡ ಎಷ್ಟಪ್ಪ ಅಂದ್ರೆ 3% ಸ್ಥಾನಗಳನ್ನು ಅಥವಾ ಕನಿಷ್ಠ 3 ಸ್ಥಾನಗಳನ್ನು ಅಂದ್ರೆ ಗೆದ್ದಿರ್ಬೇಕು ಅನ್ನುವಂಥದ್ದು. ಅಂದ್ರೆ 3 MLA ಏನಪ್ಪಾ ಅಂದ್ರೆ ಇಲ್ಲಿ ವಿನ್ ಆಗಿರ್ಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷ ನಾವು ನೋಡುವಂಥದ್ದು. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಅಂದ್ರೆ ಕೆಲವು ಹೇಳಿಕೆಗಳು ಏನಪ್ಪಾ ಅಂದ್ರೆ ಹೇಳುವಂಥದ್ದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ಯಾವ ರೀತಿ ಅಂದ್ರೆ ಒಂದು ಯಶಸ್ವಿ ದಂಗೆ ಅಂದ್ರೆ ಒಂದು ಯಶಸ್ವಿ ಆದಂತ ದಂಗೆ ಅಂದ್ರೆ ರೆಲೆವೆಂಟ್ ಇವು ಒಂದು ಕ್ರಾಂತಿಯಾಗಿದೆ ಅಂದ್ರೆ ಒಂದು ರೆವಲ್ಯೂಷನ್ ಆಗಿದೆ, ಒಂದು ವಿಫಲವಾದ ಕ್ರಾಂತಿ ಒಂದು ದಂಗೆ ಆಗಿದೆ. ಇದನ್ನು ಹೇಳಿದವರು ಯಾರು ಅಂತ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಾವು ಈ ರೀತಿಯಾಗಿ ಒಂದು ಜಸ್ಟ್ ಆಗಿ ಏನಪ್ಪ ಅಂದ್ರೆ ದಂಗೆ, ಆಮೇಲೆ ಇದಕ್ಕೇನಪ್ಪ ಅಂದ್ರೆ ಕ್ರಾಂತಿ,
ಆಮೇಲೆ ಕ್ರಾಂತಿ, ಆಮೇಲೆ ದಂಗೆ. ಅಂದ್ರೆ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಈ ರೀತಿ ತಿಳ್ಕೊಂಬೇಕಂದ್ರೆ ದಂಗೆಯು ಒಂದು ಕ್ರಾಂತಿಯಾಗಿದೆ. ಕ್ರಾಂತಿ ವಿಫಲವಾದರೆ ದಂಗೆಯಾಗಿದೆ ಅಂತ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ರೆಲೆವೆಂಟ್ ಅಂಡ್ ರೆವಲ್ಯೂಷನ್, ಇಲ್ಲಿ ಉಲ್ಟಾ ಪಾಠ ಇಲ್ಲಿ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಈ ವಾಕ್ಯವನ್ನು ಯಾರು ಹೇಳ್ಯಾರ ಇದನ್ನ ಅನ್ನುವಂತ ರೀತಿಯಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ಲೆನಿನ್ ಹೇಳೋಣ, ಸ್ಟಾಲಿನ್ ಹೇಳೋಣ, ಕಾರ್ಲ್ ಮಾರ್ಕ್ಸ್ ಹೇಳೋಣ, ಆಮೇಲೆ ಅಂದ್ರೆ ಅರಿಸ್ಟಾಟಲ್ ಹೇಳೋಣ ಅಂತ ಕೇಳಿದ್ದನ್ನು ನೋಡಿದಾಗ ಏನಪ್ಪ ಅಂದ್ರೆ ಲೆನಿನ್ ಹೇಳಿರುವಂತದ್ದು ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡ್ರಿ ವ್ಲಾದಿಮಿರ್ ಪುಟಿನ್, ವ್ಲಾದಿಮಿರ್ ಲೆನಿನ್ ನೋಡಿದಾಗ ಏನಪ್ಪ ಅಂದ್ರೆ 1870 1924 ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಇವ್ರೇನಪ್ಪ ಅಂದ್ರೆ ರಷ್ಯಾ ದೇಶದಲ್ಲಿರುವಂತ ಪ್ರಮುಖವಾದಂತ ನಾಯಕ ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ಇವರ ಒಂದು ಪಕ್ಷ ಯಾವ್ದಪ್ಪ ಅಂದ್ರೆ ದ ಬೋಲ್ಶೆವಿಕ್ ಪಾರ್ಟಿ. ಅಂದ್ರೆ ಇದರ 1912ರಿಂದ 1924 ಅವಧಿವರೆಗೆ ಏನಪ್ಪ ಅಂದ್ರೆ ಇವ್ರೇನಪ್ಪ ಅಂದ್ರೆ ಈ ಪಕ್ಷದ ನಾಯಕತ್ವವನ್ನು ವಹಿಸಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಲೆನಿನ್ ಅನ್ನುವಂಥದ್ದು ಕಾಣಲಾಗ್ತದೆ. ಇವರು ರಷ್ಯಾ ಕ್ರಾಂತಿ ನಡಿಬೇಕಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾದಂತ ಪಾತ್ರ ವಹಿಸಿರುವಂತ ವ್ಯಕ್ತಿ ಏನಪ್ಪ ಅಂದ್ರೆ ಲೆನಿನ್ ಬರ್ತಾನೆ. ಇವರು ಅಂದ್ರೆ ಯಾವ ತತ್ವಗಳ ಆಧಾರದ ಮೇಲೆ ಏನಪ್ಪ ಅಂದ್ರೆ ಇದು ಮಾಡ್ಯಾರಪ್ಪ ಅಂದ್ರೆ ಅವರು ಮಾರ್ಕ್ಸಿಸಂ ಮತ್ತು ಲೆನಿನಿಸಂ ಅಂತ ಹೇಳುವಂತದ್ದು ಇವರ ಒಂದು ತತ್ವಶಾಸ್ತ್ರ. ಅಂದ್ರೆ ತತ್ವಶಾಸ್ತ್ರ ಪ್ರೊಲೆಟೇರಿಯಟ್ ಡಿಕ್ಟರ್ಶಿಪ್ ಅಂತಂದ್ರೆ ಕಾರ್ಮಿಕ ವರ್ಗದ ಸರ್ವಾಧಿಕಾರ. ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಈ ಸೆಂಟೆನ್ಸ್ ಬಂದ್ರೆ ಇಲ್ಲೇನಪ್ಪ ಅಂದ್ರೆ ಕಾರ್ಮಿಕರೇ ಏನಂದ್ರೆ ಇಡೀ ಅಧಿಕಾರವನ್ನು ಪಡೆದುಕೊಳ್ತಾರ ಅನ್ನೋ ರೀತಿಯಲ್ಲಿ ನಾವು ಕಾಣುತ್ತೇವೆ. ಅಂದ್ರೆ ಈ ಪಾಯಿಂಟ್ ಬಂತಂದ್ರೆ ನೀವೇನ್ ಮಾಡಿದ್ರೆ ಇಲ್ಲಿ ಐಡೆಂಟಿಫೈ ಮಾಡಿಕೊಳ್ಳಿ. ನೆಕ್ಸ್ಟ್ ಅಂದ್ರೆ ಇವರ ಪುಸ್ತಕ ಅಂದ್ರೆ ಸ್ಟೇಟ್ ಅಂಡ್ ರೆವಲ್ಯೂಷನ್ ಬರ್ತದೆ. ಇವರವಾದಂತ ಒಂದು ಸಿದ್ಧಾಂತ ಯಾವ್ದಪ್ಪ ಅಂದ್ರೆ ಶ್ರಮಿಕ ವರ್ಗ ಶಕ್ತಿ ಹೊಂದಬೇಕು. ಅಂದ್ರೆ ಈಗ ಏನ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲ ಅಂದ್ರೆ ಇವರೇ ಶ್ರಮಿಕರಂದ್ರೆ ಈಗಾಗಲೇ ಅಂದ್ರೆ ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಏನಪ್ಪ ಅಂದ್ರೆ ಕಾರ್ಮಿಕರು ಮತ್ತು ರೈತರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಲೆನಿನ್ ಏನ್ ಮಾಡ್ತಾರೆ ಅಂದ್ರೆ 1921ರಲ್ಲಿ NEP ಅಂದ್ರೆ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಹೇಳಿದ್ರೆ ಹೊಸ ಆರ್ಥಿಕ ನೀತಿಯನ್ನು ಏನಂದ್ರೆ ಇಲ್ಲಿ ಮಾಡ್ತಾನೆ. ಇಲ್ಲಿ ಏನಪ್ಪಾ ಅಂದ್ರೆ ಇದು ಮೇನ್ ಏನಪ್ಪಾ ಅಂದ್ರೆ ಸ್ಮಾಲ್ ಬಿಸ್ನೆಸ್ ಅಂದ್ರೆ ಸಣ್ಣ ವ್ಯಾಪಾರವನ್ನು ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಅವಕಾಶ ನೀಡಿದಿರುವಂತ ಒಂದು ನೀತಿ ಅಂತ ಹೇಳ್ತೀವಿ. ಇವರ ಅವಧಿಗೆ ಏನಪ್ಪಾ ಅಂದ್ರೆ 1918 ಇದೇನಪ್ಪ ಅಂದ್ರೆ ಸಂವಿಧಾನ ಏನಪ್ಪ ಅಂದ್ರೆ ಜಾರಿಗೆ ಬಂದಿರುವಂತದ್ದು ಕಮ್ಯುನಿಸ್ಟ್ ಸರ್ಕಾರದ ರಚನೆ ಆಗಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಮತ್ತು ಜೋಸೆಫ್ ಸ್ಟಾಲಿನ್ ಅಂದ್ರೆ 1878 1953 ಇವರೇನಪ್ಪ ಅಂದ್ರೆ ರಷ್ಯಾದಲ್ಲಿರುವಂತ ಒಬ್ಬ ಕಮ್ಯುನಿಸ್ಟ್ವಾದಿ. ಇವರೇನಪ್ಪ ಅಂದ್ರೆ ಇಡೀ USS ಅಂದ್ರೆ ರಷ್ಯಾವನ್ನು ಅಂದ್ರೆ ಸೂಪರ್ ರಾಷ್ಟ್ರವಾಗಿ ಕೊಂಡೊಯ್ಯುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜೋಸೆಫ್ ಸ್ಟಾಲಿನ್ ಅನ್ನುವಂತ ವ್ಯಕ್ತಿ ಕಾಣಲಾಗ್ತದೆ. ಇಲ್ಲಿ ಇವರ ಒಂದು ಆಡಳಿತ ಶೈಲಿ ಯಾವ ರೀತಿ ಅಂದ್ರೆ ಟೋಟಲಿಟೇರಿಯನ್ ರೂಲ್ ಅಂತೇಳಿ ಅಂದ್ರೆ ಸಾರ್ವಾಧಿಕಾರ ಆಡಳಿತ ಅನ್ನುವಂಥದ್ದು ಕಾಣಲಾಗ್ತದೆ. ಇಲ್ಲಿ ಪಕ್ಷ ಏನಪ್ಪಾ ಅಂದ್ರೆ ಬೋಲ್ವಿಕ್ಸ್ ಪಕ್ಷಕ್ಕೆ ಏನಪ್ಪಾ ಅಂದ್ರೆ ಇವ್ರೇನಪ್ಪಾ ಅಂದ್ರೆ ಇಲ್ಲಿ ನಾಯಕರಾಗಿರುವಂತದ್ದು. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ 1928ರಲ್ಲಿ ಏನಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನಪ್ಪ ಅಂದ್ರೆ ಜಾರಿಗೆ ತಂದಿರುವಂತದ್ದು. ಇದೇ ಪಂಚವಾರ್ಷಿಕ ಯೋಜನೆಗಳನ್ನ ಬಂದ್ರೆ ನಮ್ಮ ದೇಶದ ಮೊದಲ ಪ್ರಧಾನಿ ಅಂತ ಜವಾಹರ್ಲಾಲ್ ನೆಹರು ಏನಪ್ಪಾ ಅಂದ್ರೆ ಇಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮಾದರಿ ಏನಪ್ಪಾ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ಎರವಲು ಪಡ್ಕೊಂಡು ನಮ್ಮ ದೇಶ ಏನಪ್ಪಾ ಅಭಿವೃದ್ಧಿ ಮಾಡ್ಲಿಕ್ಕೆ ಈ ಯೋಜನೆಗಳು ಸಹಕಾರ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವರ ಜೋಸೆಫ್ ಸ್ಟಾಲಿನ್ ಇವ್ರೇನಪ್ಪ ಅಂದ್ರೆ ಒಂದು ಆರ್ಥಿಕವಾದಂತ ನೀತಿ ಯಾವ ರೀತಿ ಇತ್ತು ಅಂತಂದ್ರೆ ಇವರು ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೈಗಾರಿಕೆ ಕೇಂದ್ರಿತ ಯೋಜನೆಗಳಂದ್ರೆ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಕಾಣಲಾಗ್ತದೆ. ಮತ್ತು ಕೃಷಿ ಸಾಮೂಹಿಕರಣೆಗೆ ಹೆಚ್ಚಿನ ಆದ್ಯತೆ ನೀಡುವಂತ ವ್ಯಕ್ತಿಗಳಾಗಿರ್ತಾರೆ. ಅದರ ಜೊತೆಯಲ್ಲಿ ಜೋಸೆಫ್ ಸ್ಟಾಲಿನ್ ಇದರಲ್ಲಿ ಏನಪ್ಪಾ ಅಂದ್ರೆ ಈಗಾಗಲೇ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿ ಮಾಡ್ಲಿಕ್ಕೆ ರಷ್ಯಾ ಮತ್ತು ಶಾಶ್ವತ ರಾಷ್ಟ್ರ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಸ್ಟಾಲಿನ್ ಅವರ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸ್ತಾರೆ. ಇಲ್ಲಿ ನೋಡ್ರಿ ಅವರ ರಷ್ಯಾದಲ್ಲಿ ಏನಪ್ಪಾ ಅಂದ್ರೆ ಕಾರಾಗೃಹಗಳ ಒಂದು ಶಿಬಿರವನ್ನು ಏನಂತಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡಿದ್ರೆ ಗುಲಾಗ್ ಅಂತೇಳಿ ಹೇಳುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 4ನೇ ಒಂದು ಪ್ರಶ್ನೆ ನೋಡಿದಾಗ ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಇಲ್ಲೇನಪ್ಪ ಅಂದ್ರೆ 1ನೇ ಪಟ್ಟಿಯಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನಂದ್ರೆ ಎಷ್ಟನೇ ವಿಧಿಗೆ ಸಂಬಂಧಪಡ್ತದೆ ಅಂತಂದ್ರೆ ಇಲ್ಲಿ 25ನೇ ವಿಧಿಗೆ ಸಂಬಂಧಪಡ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನ ಅಧಿಕಾರಗಳ ವಿಭಜನೆ ಇದು ಎಷ್ಟಕ್ಕೆ ಸಂಬಂಧಪಡ್ತದ ಅನ್ನೋದ್ರ ಬಗ್ಗೆ ನೋಡಿದ್ರಪ್ಪ ಅಂದ್ರೆ
246. ಲೋಕಸಭೆಗೆ ಸಾಮೂಹಿಕ ಜವಾಬ್ದಾರಿ ಅಂತಂದ್ರೆ ಇಲ್ಲಿ 75 ಉಪವಿಧಿ 3 ಅನ್ನುವಂಥದ್ದು. ಹಣಕಾಸು ಆಯೋಗದ ರಚನೆ ಅಂತಂದ್ರೆ 280ನೇ ವಿಧಿ ಅನ್ನುವಂಥದ್ದು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಸಂಘಟನೆ ಅಂದ್ರೆ ಪ್ರಾದೇಶಿಕವಾದಂತಹ ಸಂಘಟನೆ. ಇಲ್ಲೇನಪ್ಪ ಅಂದ್ರೆ ಆಸಿಯಾನ್ಗೆ ಸಂಬಂಧಪಟ್ಟಂತೆ ಇಲ್ಲೇನಪ್ಪ ಆಸಿಯಾನ್ ಒಕ್ಕೂಟದ ಮೂಲ ಸದಸ್ಯ ರಾಷ್ಟ್ರ ಅಲ್ಲ ಅನ್ನೋದ್ ರೀತಿಯಲ್ಲಿ ನಾವು ನೋಡಿದ್ರೆ ಥೈಲ್ಯಾಂಡ್ ಅಥವಾ ಮಲೇಷಿಯಾ, ಫಿಲಿಪೈನ್ಸ್, ವಿಯೆಟ್ನಾಂ ಅನ್ನುವಂಥದ್ದು ಕಾಣಲಾಗ್ತದೆ. ಮೂಲ ಸದಸ್ಯ ಅಲ್ಲದ್ದು ಯಾವ್ದಪ್ಪ ಅಂದ್ರೆ ವಿಯೆಟ್ನಾಂ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ ಅದ್ರ ಬಗ್ಗೆ ಡಿಟೇಲ್ ಆಗಿ ನಾವು ನೋಡುವಂಥದ್ದು. ಇಲ್ಲಿ ಆಸಿಯಾನ್ ಅಂದ್ರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಂದು ಸಂಘ ಆಗಿರ್ತದೆ. ಇದೇನಪ್ಪ ಆಸಿಯಾ ಅಂದ್ರೆ ಈಗ ಇದ್ರ ಬಗ್ಗೆ ವಿಸ್ತೃತ ರೂಪ ಇರುವಂತದ್ದು ನಾವು ಕಾಣಲಾಗ್ತದೆ. ಇದು ಸ್ಥಾಪನೆ ಆಗಿದ್ದೆ ಎಷ್ಟಪ್ಪ ಅಂದ್ರೆ ಆಗಸ್ಟ್ 8, 1967. ಇದೇನಪ್ಪ ಅಂದ್ರೆ ಪ್ರಾದೇಶಿಕ ಸಹಕಾರಗಳ ಒಂದು ಸಂಘ ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಇದು ಆಸಿಯಾನ್ ಇದಲ್ಲ ಯಾವ ಘೋಷಣೆ ಮೂಲಕ ಆರಂಭ ಆಯ್ತಂದ್ರೆ ಥೈಲ್ಯಾಂಡಿನ ಬ್ಯಾಂಕಾಕ್ ಘೋಷಣೆ ಮೂಲಕ ಏನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬಂದಿರುವಂತದ್ದು ನಾವು ಕಾಣಲಾಗ್ತದೆ. ಆಸಿಯಾನ್ ಪ್ರಾದೇಶಿಕ ಸಹಕಾರ ಸಂಘದ ಮೇನ್ ಉದ್ದೇಶ ಪರ್ಪೋಸ್ ಇದೇನಪ್ಪ ಅಂದ್ರೆ ರಾಜಕೀಯ ಸ್ಥಿರತೆಯನ್ನು ಕಾಪಾಡುವಂಥದ್ದು, ರಾಷ್ಟ್ರಗಳ ರಕ್ಷಣೆಯನ್ನು ಮಾಡುವಂಥದ್ದು ನಾವು ಕಾಣಲಾಗ್ತದೆ. ಮೇನ್ ಕ್ವಶನ್ ಏನಪ್ಪ ಅಂದ್ರೆ ಇಲ್ಲಿ ಕೇಳಿದ್ರೆ ಅಂದ್ರೆ ಮೂಲ ಸದಸ್ಯ ರಾಷ್ಟ್ರಗಳು ಯಾವ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದ್ರೆ ಆರಾಮ್ ನಾವು ತಿಳಿದಾಕ್ಬೋದು. ಯಾವ್ದಪ್ಪ ಅಂದ್ರೆ ಮೂಲ ಸದಸ್ಯ ರಾಷ್ಟ್ರಗಳು ಇಂಡೋನೇಷ್ಯಾ ಬರ್ತಾ, ಮಲೇಷಿಯಾ ಬರ್ತಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಬರ್ತದೆ. ಇಲ್ಲಿ ನೆಕ್ಸ್ಟ್ ಆನಂತರದಲ್ಲಿ ಮೂಲ ಸದಸ್ಯ ರಾಷ್ಟ್ರಗಳು ಇದೆಯಲ್ಲ 5. ನೆಕ್ಸ್ಟ್ ಆನಂತರದಲ್ಲಿ ಏನಪ್ಪ ಅಂದ್ರೆ ಮೂಲ ಸದಸ್ಯ ರಾಷ್ಟ್ರಗಳು ಅಲ್ಲದ್ದು ಅಂದ್ರೆ ಬ್ರುನೈ ಅಂದ್ರೆ 1984. ಆಮೇಲೆ ಅಂದ್ರೆ ಮೂಲದ್ದು ಅಲ್ಲ ಅಂತಂದ್ರೆ ವಿಯೆಟ್ನಾಂ. ನಿಮ್ಗೇನಪ್ಪ ಅಂದ್ರೆ ಇದು ಪ್ರಶ್ನೆ ಕೇಳಿರುವಂತ ಕಾಣಾಗ್ತದೆ. ಮತ್ತೆ ಉಳಿದಂತ ಸದಸ್ಯ ರಾಷ್ಟ್ರಗಳು ಲಾವೋಸ್ ಬರ್ತಾ, ಮಯನ್ ಬರ್ತಾ, ಕಾಂಬೋಡಿಯಾ ಏನಪ್ಪ ಅಂದ್ರೆ ಏಪ್ರಿಲ್ 1, 1999 ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ನಮ್ಮ ಭಾರತ ದೇಶ ಏನಪ್ಪ ಅಂದ್ರೆ ಈಗೇನಪ್ಪ ಅಂದ್ರೆ ಆಸಿಯಾನದ ಸದಸ್ಯ ರಾಷ್ಟ್ರ ಅಲ್ಲ, ಆದ್ರೂ ಸಹ ಏನಪ್ಪ ಅಂದ್ರೆ 7 ರಾಷ್ಟ್ರಗಳಿಗೆ ಏನಪ್ಪ ಅಂದ್ರೆ ವೀಸಾದ ವಿನಾಯಿತಿಯನ್ನು ನೀಡಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಲಾವೋಸ್ ಇರ್ತಾ, ವಿಯೆಟ್ನಾಂಗೆ, ಮಲೇಷಿಯಾ, ಕಂಬೋಡಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರಿಗೆ ನೀಡುವಂತದ್ದು ನಾವು ಕಾಣಲಾಗ್ತದೆ. ಆಮೇಲೆ ಇಲ್ಲಿ ಭಾರತ ಏನಂದ್ರೆ 2002ರಿಂದ ಭಾರತ ಆಸಿಯಾನ್ ವಾರ್ಷಿಕ ಶೃಂಗಸಭೆಗಳನ್ನು ನಡೆಸಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲೇನಪ್ಪ ಅಂದ್ರೆ ನಂತರದ ಉಳಿದ ಕ್ಲಾಸ್ಗಳೇನಪ್ಪ ಅಂದ್ರೆ ಮುಂದಿನ ತರಗತಿ ನೋಡೋಣ. ಥ್ಯಾಂಕ್ ಯು.